ಫಿಲಿಂ ಶುರುನಲ್ಲೇ ಪ್ಲೀಸ್ ಡು ನಾಟ್ ಗಿವ್ ಅವೇ ದ ಎಂಡಿಂಗ್ ಅನ್ನೋ ಕಾಷನ್ ಬರುತ್ತೆ. ಅದೇ ರೀತಿಯಲ್ಲಿ ಈ ರಿವ್ಯೂನ ಸ್ಪಾಯ್ಲರ್ಗಳು ಇಲ್ದಿರೋ ಹಾಗೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ರಿಗೂ ನಮಸ್ಕಾರ. KD ಕತೆಗಳಿಗೆ ಸ್ವಾಗತ. ಇದು ನಿಮ್ಮನ್ನ ತಲುಪೋ ದಾರಿಯ 22ನೇ ಹೆಜ್ಜೆ. ನಮ್ಮ ಇವತ್ತಿನ ಚಿತ್ರ ಜನಾರ್ದನ್ ಚಿಕ್ಕಣ್ಣ ಅವರ ಅಜ್ಞಾತವಾಸಿ. ಪ್ಲಾಟ್: 25 ವರ್ಷಗಳಿಂದ ತಲೆ ಉಪಯೋಗಿಸಿ ಒಂದು ಸಣ್ಣ ಕಳ್ಳತನ ಕೂಡ ಆಗದೆ ಇರೋವಂಥ ಊರಲ್ಲಿ ಒಂದೇ ದಿನ 2 ಕೊಲೆ ನಡೆಯುತ್ತೆ. ಅಲ್ಲಿ ತನಕ ಫುಲ್ ಟೈಮ್ ತೋಟಗಾರಿಕೆ ಮಾಡಿಕೊಂಡು ಪಾರ್ಟ್ ಟೈಮ್ ಇನ್ಸ್ಪೆಕ್ಟರ್ ಆಗಿದ್ದಂಥವರು ಹೇಗೆ ಈ ಮರ್ಡರ್ ಮಿಸ್ಟ್ರಿನ ಸಾಲ್ವ್ ಮಾಡ್ತಾರೆ ಅನ್ನೋದು ಸಾರಾಂಶ. 2 hours 2 minutes ಇರೋವಂಥ ಫಿಲ್ಮ್ನಲ್ಲಿ ಫಸ್ಟ್ ಹಾಫ್ ಪೂರ ಸೆಟ್ಟಿಂಗ್ ಅಪ್ ಆಫ್ ದಿ ಡ್ರಾಮಾಗೆ ಒತ್ತು ಕೊಟ್ಟಿದ್ದಾರೆ. ಕೆಲವು ಕ್ಯಾರೆಕ್ಟರ್ಗಳನ್ನ ಬರ್ಕೊಂಡು ಆಯಾ ಕ್ಯಾರೆಕ್ಟರ್ಗಳು ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದನ್ನು ಚೆನ್ನಾಗಿ ರಿಜಿಸ್ಟರ್ ಮಾಡಿಸ್ತಾರೆ. ಹಾಗೆ ಹಲವೊಂದಕ್ಕೆ ನಮಗೆ ರೀಸನಿಂಗ್ ಚಿತ್ರದ ಸೆಕೆಂಡ್ ಹಾಫಲ್ಲಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಅಮ್ಮಾಚಿ ಮನೆಯ ಒಳಗೆ ಒಂದು ಎಮೋಷ್ನಲ್ ಡೈಲಾಗ್ನ ಡೆಲಿವರ್ ಮಾಡಿ ಮನೆಯ ಹೊರಗೆ ಬರ್ತಿದ್ದಂತೆ ಸಮಾಜದ ಮುಂದೆ ಗಡುಸಾಗೋ ಒಂದು ಚಿಕ್ಕ ಟ್ರಾನ್ಸಿಷನ್. ಹಾಗೆ ರಂಗಾಯಣ ರಘು ಅವರು ತಮ್ಮ ತಾಯಿಯ ಎಡೆನ ಕಾಗೆಗೆ ಇಡುವ ಸೀಕ್ವೆನ್ಸಲ್ಲಿರೋ ಪೊಟೆನ್ಷಿಯಲ್ನ ಫಿಲ್ಮ್ಗೆ ಇನ್ನೂ ಬಳಸ್ಕೋಬೋದಿತ್ತಲ್ಲ ಅನ್ನೋದಕ್ಕೆ ಕೊನೆಯಲ್ಲಿ ಬರೋವಂಥ ರೀಸನಿಂಗ್. ಇದರ ಜೊತೆಗೆ ತನ್ನ ಮಗಳಿಗೆ ತನ್ನ ತಾಯಿಯ ಥರಾನೇ ಮೂಗಿನ ತುದಿಯಲ್ಲಿ ಕೋಪ, ಪಾಯಸ ಅಂದರೆ ಇಷ್ಟ ಅನ್ನೋ ಇನ್ಸ್ಪೆಕ್ಟರ್ಗೆ ಕೊನೆಯಲ್ಲಿ ಕೊಟ್ಟಿರೋ ಅಂಥ ರೌಂಡ್ ಆಫ್. ಹಾಗೆ ಗಣಕಯಂತ್ರ ಕಂಪ್ಯೂಟರ್ಗೆ ಮಕ್ಕಳನ್ನ ನುಂಗೋ ಮಾರಿ ಅನ್ನೋದು ವಿಚ್ ಈಸ್ ರಿಲಯಬಲ್ ಟಿಲ್ ಡೇಟ್. ಹಾಗೆ ಅದರ ಇನ್ಸ್ಟಾಲೇಷನ್ದು ಕೆಲವೊಂದು ಸೀಕ್ವೆನ್ಸ್ಗಳು 90s ಹಾಗೆ ಅರ್ಲಿ 2000s ಜನ್ರೇಷನ್ಗೆ ಭಾರಿ ಕನೆಕ್ಟ್ ಆಗೋ ರೀತಿಯಲ್ಲಿದೆ. ಇಲ್ಲಿರೋ ಪಾಸಿಟಿವ್ಸ್ ಅಂದರೆ ಕತೆಗೆ ಬೇಕಾಗಿರೋ ಅಂಥ ವರ್ಲ್ಡ್ ಬಿಲ್ಡಿಂಗ್, ಅಂದರೆ 1967 ಹಾಗೆ 1992ಗೆ ತಕ್ಕಂತೆ ಎಲ್ಲೂ ಬೇಡದೇ ಇರೋ ಎಲಿಮೆಂಟ್ಸ್ನ ತರದೇನೆ ಈ ಜಗತ್ತನ್ನು ಕಟ್ಟಿರೋದು. ಉದಾಹರಣೆಗೆ ಶ್ರೀನಿವಾಸಯ್ಯ ಅವರ ಮಗನ ಕ್ಯಾರೆಕ್ಟರ್ನ ಒಂದು ವಾಯ್ಸ್ ಓವರಲ್ಲೇ ಮುಗಿಸೋ ಅಂಥ ಡಿಸಿಷನ್. ಚರಣ್ ರಾಜ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಯಾವ ಸೀಕ್ವೆನ್ಸ್ಗಳು ಓವರ್ ಶ್ಯಾಡೋ ಮಾಡಿದಿರಾ ಆ ಸೀಕ್ವೆನ್ಸ್ಗಳು ಏನನ್ನ ಕಮ್ಯುನಿಕೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವೋ ಅದನ್ನೇ ಇನ್ನೂ ಎಫೆಕ್ಟಿವ್ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡೋ ಹಾಗೆ ಮಾಡ್ತಾರೆ. ರೈಟಿಂಗ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಔಟ್ ಪರ್ಫಾರ್ಮ್ಡ್ ಇನ್ ದಿಸ್ ಅಟೆಂಪ್ಟ್ ಅಂದರೆ ಖಂಡಿತ ತಪ್ಪಾಗಲ್ಲ. ಕೆಂಚ, ರೋಹಿತ್, ಪಂಕಜ, ಶ್ರೀನಿವಾಸಯ್ಯ, ಚುಕ್ಕಿ, ಅನಂತಣ್ಣ, ಅಮ್ಮಾಚಿ ಅನ್ನೋ ಕ್ಯಾರೆಕ್ಟರ್ಗಳು, Y2K ಪ್ರಾಬ್ಲಮ್, ಪಾಶಾಂಬರಕ್ಕೆ ಇರೋವಂಥ ಡೆಫಿನಿಷನ್, ಮನಸ್ಸು ಕೆಟ್ಟದು ಅನ್ನೋ ಒಂದು ಚಿಕ್ಕ ಸೀನ್, ಇನ್ನೂ ಹಲವಾರಿದೆ ಈ ಚಿತ್ರದಲ್ಲಿ ರೈಟಿಂಗ್ ಎಕ್ಸಲೆನ್ಸ್ನ ತೋರಿಸೋ ಅಂಥದ್ದು. ರಂಗಾಯಣ ರಘು ಅವರು ಹಾಗೆ ಶರತ್ ಲೋಹಿತಾಶ್ವ ಅವರ ಈಸ್ ಇನ್ ಆ್ಯಕ್ಟಿಂಗ್, ಹಾಗೆ ಫ್ರೆಶ್ ಆಗಿ ಕಾಣೋ ಅಂಥ ರವಿಶಂಕರ್ ಅವರು. ಚಿತ್ರದ ಒಂದು ಭಾಗದಲ್ಲಿ ಒಳ್ಳೆ ಮೋನೋಲಾಗ್ ಸಿಕ್ಕಿದೆ ಇವರಿಗೆ ಅಂತ ಹೇಳ್ಬೋದು. ಸಿದ್ದು ಮೂಲಿಮನಿ ಹಾಗೆ ಪಾವನ ಗೌಡ ಅವರ ಹಾನೆಸ್ಟ್ ಅಟೆಂಪ್ಟ್ಸ್ ನಮಗೆ ಸ್ಕ್ರೀನ್ ಮೇಲೆ ಕಾಣುತ್ತೆ. ಇಂಟರ್ಕಟ್ ಎಡಿಟಿಂಗ್ ಚೆನ್ನಾಗಿತ್ತು ಆ್ಯಂಡ್ ಇನ್ ಸಮ್ ಪೋರ್ಷನ್ಸ್ ರಿಮೈಂಡೆಡ್ ಮೀ ಆಫ್ ತಮಿಳ್ಸ್ ಸೂಪರ್ ಡಿಲಕ್ಸ್. ಕುಡೋಸ್ ಟು ಹೇಮಂತ್ ರಾವ್ ಆನ್ ದಿಸ್ ವೆಂಚರ್. ಈ ವೀಕೆಂಡ್ ನೀವು ಒಂದೊಳ್ಳೆ ನಾನ್ ಕಮರ್ಷಿಯಲ್ ಕ್ರೈಮ್ ಥ್ರಿಲ್ಲರ್ನ ನೋಡಬೇಕು ಅಂತ ಇದ್ದರೆ ನೀವು ಈ ಫಿಲ್ಮ್ನ ಖಂಡಿತ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.